ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೀವು ಗಮನಿಸಬಹುದು, ಶನಿಯ ಸಂಚಾರದ ಫಲವು ನೋಡೋದಾಯ್ತು ಅಂತ ಹೇಳಿದ್ರೆ 10ನೇ ಮನೆಯಲ್ಲಿ ಇದ್ದಾನೆ. ಈ 10ನೇ ಮನೆಯಲ್ಲಿ ಇರ್ತಕ್ಕಂತಹದ್ದು ಶುಭವೂ ಹೌದು, ಅದೇ ರೀತಿಯಾಗಿ ಅಶುಭವೂ ಹೌದು. ಅಂದ್ರೆ ಮಿಶ್ರ ಫಲಗಳನ್ನ ಕೊಡ್ತಾ ಇದ್ದಾನೆ ಶನಿ. ನಿಮಗೆ ಒಳ್ಳೆಯದನ್ನೂ ಮಾಡ್ತಾ ಇದ್ದಾನೆ, ಕೆಲವೊಂದು ಸಣ್ಣ ಸಣ್ಣ ಸಮಸ್ಯೆಗಳನ್ನ, ಬದುಕಿನ ಪಾಠಗಳನ್ನ ಹೇಳಿಕೊಡತಕ್ಕಂತಹ ಸಲುವಾಗಿ ಸಣ್ಣ ಪುಟ್ಟ ಎಚ್ಚರಿಕೆಗಳನ್ನು ಸಹ ಕೊಡ್ತಾ ಇದ್ದಾನೆ. ಏನೇನು ನಿಮಗೆ ಕಷ್ಟ ಉಂಟಾಗಬಹುದು ಅನ್ನೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದ ಕಷ್ಟವನ್ನ ಕಂಡುಹಿಡ್ದು ಆ ನಂತರ ಸುಖವೇನು ಅನ್ನೋದನ್ನ ನೋಡೋಣ. ನಿಮಗೆ ಸ್ವಲ್ಪ ವಾದ ವಿವಾದಗಳು ಜಾಸ್ತಿ ಆಗ್ತಕ್ಕಂಥದ್ದು, ಇದ್ದಕ್ಕಿದ್ದ ಹಾಗೆ ಬೇರೆಯವರೊಟ್ಟಿಗೆ ಮಾತುಕತೆಗಳಲ್ಲೇ ಒಂದಿಷ್ಟು ವಾಗ್ವಾದಗಳು ಜಾಸ್ತಿ ಆಗ್ತಕ್ಕಂಥದ್ದು ಆಗತ್ತೆ. ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದ್ರೂ ಇತ್ತು ಅಂತ ಹೇಳಿದ್ರೆ ಬಗೆಹರಿಯಲ್ಲ, ಅದು ಯಾಕೋ ಮುಂದೂಡಕ್ಕೆ ಆಗ್ತದೆ. ಇನ್ನು ಅದೇ ರೀತಿಯಾಗಿ ವಿರೋಧಿಗಳು ಸ್ವಲ್ಪ ಮಟ್ಟಕ್ಕೆ ನಿಮಗೆ ಕಿರಿಕಿರಿಯನ್ನ ಉಂಟು ಮಾಡುವ ಸಾಧ್ಯತೆಗಳು ಇದ್ದಾವೆ. ಇದಿಷ್ಟೇ ಸಣ್ಣ ಪುಟ್ಟದ್ದು. ಅದು ಬಿಟ್ಟು ಮಿಕ್ಕ ಫಲಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ಬಹಳ ಶುಭ ಫಲ. 10ನೇ ಮನೆ ಅಂತ ಹೇಳ್ತಾ ಇದ್ದ ಹಾಗೇನೆ ತಾಮ್ರದ ಪಾದ ಅಂತ ಕರಿತೀವಿ. ತಾಮ್ರದ ಪಾದದಿಂದ ಬಂದಿದ್ದಾನೆ, ಬಹಳ ಬಲಾಢ್ಯನೂ ಬೇರೆ ಆಗಿದ್ದಾನೆ, ವಕ್ರೀಗತನಾಗ್ತಾನೆ. ಜೊತೆಗೆ ತನ್ನದೇ ನಕ್ಷತ್ರವಾದಂತಹ ಉತ್ತರಾಭಾದ್ರ ನಕ್ಷತ್ರಕ್ಕೂ ಸಹ ಒಂದು ಸಂಚಾರವನ್ನ ಮಾಡ್ತಾನೆ. ಆ ಉತ್ತರಾಭಾದ್ರ ನಕ್ಷತ್ರಕ್ಕೂ ಸಂಚಾರ ಮಾಡಿ ಮತ್ತೆ ಪುನಃ ರೇವತಿ ನಕ್ಷತ್ರಕ್ಕೆ ಸಂಚಾರವನ್ನ ಮಾಡ್ತಕ್ಕಂಥದ್ದು, ವಕ್ರೇ ತ್ಯಾಗವನ್ನ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಸಹ ನಡೆಯುತ್ತೆ. ಕೃಷಿಯಿಂದ ಅತ್ಯುತ್ತಮವಾದ ಧನಲಾಭವನ್ನ ನೋಡ್ತೀರಿ. ಯಾರು ಕೃಷಿ ಮಾಡ್ತಾ ಇದ್ದೀರಿ, ರೇಷ್ಮೆ ಬೆಳೆಗಾರರು ಯಾರಿದ್ದೀರಿ, ಅದೇ ರೀತಿಯಾಗಿ ಯಾರು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀರಿ, ಪಶುಸಂಗೋಪನೆಯನ್ನ ಯಾರು ಮಾಡ್ತಾ ಇದ್ದೀರಿ, ಕೃಷಿ ಉಪಕರಣಗಳ ಮಾರಾಟವನ್ನ ಯಾರು ಮಾಡ್ತಾ ಇದ್ದೀರಿ, ಫರ್ಟಿಲೈಸರ್ಗಳ ವ್ಯಾಪಾರವನ್ನ ಯಾರು ಮಾಡ್ತಾ ಇದ್ದೀರಿ, ಬಿತ್ತನೆ ಬೀಜಗಳ ವ್ಯಾಪಾರವನ್ನ ಯಾರು ಮಾಡ್ತಾ ಇದ್ದೀರಿ, ತರಕಾರಿಗಳ ಬೆಳೆಗಾರರು, ಹಣ್ಣುಗಳ ಬೆಳೆಗಾರರು, ಹೂವಿನ ಬೆಳೆಗಾರರು, ರೈತಾಪಿ ವರ್ಗದವರು, ಪ್ರತಿಯೊಬ್ಬರಿಗೂ ಸಹ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಒಂದು ಸಮಯ ಅಂತಾನೆ ಹೇಳಬಹುದು. ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಬಹಳ ಸಂತೋಷಗಳ ಜೀವನದಲ್ಲಿ ಸುಖ ಸಂತೋಷಗಳು ಜಾಸ್ತಿ ಆಗ್ತಕ್ಕಂತಹದ್ದು, ಪ್ರಾಪಂಚಿಕ ಸುಖ ಭೋಗಗಳು ನಿಮಗೆ ಅತಿ ಹೆಚ್ಚಿಗೆ ಸಿಗ್ತಕ್ಕಂತಹದ್ದು, ಬಂಧು ಮಿತ್ರರಿಂದ ಬಹಳ ಸಹಾಯ ಸಹಕಾರಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಕೃಷಿಯಿಂದ ಉತ್ತಮವಾದಂತಹ ಧನಲಾಭಗಳು, ಅತ್ಯಧಿಕವಾದ ಸಂಪಾದನೆಯ ಯೋಗ. ಸೊ ಒಟ್ಟಾರೆ ತುಂಬಾ ಚೆನ್ನಾಗಿರ್ತಕ್ಕಂತಹ ಫಲಗಳು. ಇನ್ನು ಉದ್ಯೋಗಿಗಳಿಗೆ ಹೇಗಿರುತ್ತೆ ಅಂತಂದ್ರೆ, ಮೇಲಧಿಕಾರಿಗಳು ನಿಮ್ಮೊಟ್ಟಿಗೆ ಬಹಳ ವಿಶ್ವಾಸದಿಂದ ಇರ್ತಾರೆ, ಬಹಳ ಪ್ರೀತಿಯಿಂದ ಇರ್ತಾರೆ. ನಿಮ್ಮ ಎಲ್ಲಾ ಪ್ರಯತ್ನಕ್ಕೂ ಸಹ ಉತ್ತಮವಾದಂತಹ ಫಲಗಳು ಅನ್ನುವಂತಹದ್ದು ಸಿಗುತ್ತೆ. ಕರ್ತವ್ಯ ತುಂಬಾ ಚೆನ್ನಾಗಿ ನಿಭಾವಣೆ ಮಾಡ್ತೀರಿ. ವಿರೋಧಿಗಳು ಒಂದ್ ಸ್ವಲ್ಪ ನಿಮ್ಗೆ ಕಿರಿಕಿರಿ ಉಂಟು ಮಾಡಬಹುದು. ಇರುತ್ತವಲ್ಲ, ಏನ್ ಮಾಡೋದಕ್ಕಾಗತ್ತೆ. ಚಂದ್ರನಲ್ಲೇ ಒಂದಷ್ಟು ಕಲೆಗಳು ಕುಳಿಗಳಿದ್ದಾವೆ, ಇನ್ ಮನುಷ್ಯನಲ್ಲಿ ಇಲ್ಲದೆ ಅಂತೂ ಇರೋಕ್ ಸಾಧ್ಯವಿಲ್ಲ. ಅದನ್ನೇ ದೊಡ್ಡದ್ ಮಾಡ್ಕೊಳಕ್ ಹೋಗೋದು ಬೇಡ, ಅವ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಕ್ ಹೋಗೋದು ಬೇಡ, ಅವ್ರಿಗೆ ಉತ್ತರ ಕೊಡ್ತೀನಿ ಅನ್ನೋದು ಬೇಡ, ಅವ್ರ ಮುಂದೆ ನಿಲ್ತೀನಿ ಅನ್ನೋದು ಬೇಕಾಗಿಲ್ಲ. ನಿಮ್ ಪಾಡಿಗೆ ನೀವು ಕೆಲಸವನ್ನ ಮುಂದುವರಿಸ್ಕೊಳ್ತಾ ಹೋಗಿ, ಅದಕ್ಕೆಲ್ಲ ಕಾಲವೇ ಉತ್ತರ ಕೊಡ್ತಾ ಬರುತ್ತೆ, ಎಲ್ಲವೂ ನಿಮ್ಮ ಪರವಾಗಿ ಆಗತ್ತೆ. ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಒಂದು ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಬಹಳ ಚೆನ್ನಾಗಿ ಅಭಿವೃದ್ಧಿ ಉಂಟಾಗ್ತಕ್ಕಂಥದ್ದು, ನೂತನ ವ್ಯಾಪಾರಿಗಳಿಗಂತೂ ಧನಲಾಭದ ಮೇಲೆ ಧನಲಾಭಗಳು ಬರ್ತಕ್ಕಂಥದ್ದು, ಅತ್ಯಧಿಕವಾಗಿರ್ತಕ್ಕಂತಹ ಲಾಭದ ಜೊತೆಗೆ ಬಹಳ ನೆಮ್ಮದಿ ಜೀವನವನ್ನ ಕಟ್ಕೊಳ್ಳೋದಕ್ಕೂ ಸಹ ಸಾಧ್ಯವಾಗತ್ತೆ. ಮಿತ್ರರು ಸ್ವಲ್ಪ ಮಟ್ಟಕ್ಕೆ ಮೋಸ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಜಾಗೃತಿ. ಈ ಶನಿಯ ವಕ್ರತ್ವದಿಂದಾಗಿ ಬಹಳ ವಿರೋಧಿಗಳು ನಿಮ್ಗೆ ಬಂದು ಬಿಡ್ತಾರೆ. ಮುಂದೆ ಚೆನ್ನಾಗೇ ಇರ್ತಾರೆ, ಹಿಂದೆ ಏನೇನ್ ಮಾತಾಡ್ತಾರೋ ಏನ್ ಮಾಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ತುಂಬಾ ಜಾಗೃತಿಯಾಗಿರ್ಬೇಕು. ನಿಮ್ಮ ಅಭಿವೃದ್ಧಿಯನ್ನ ನೋಡಿ ಹೊಟ್ಟೆ ಉರ್ಕೊಳ್ತಕ್ಕಂತಹ ಜನರೇ ಜಾಸ್ತಿ. ಆ ಅಭಿವೃದ್ಧಿಗೆ ಆ ಕಣ್ಣು ದೃಷ್ಟಿ, ಕಲ್ಲೇಟ್ ಬಿದ್ರು ಕಣ್ಣೇಟ್ ಬೀಳಬಾರದು ಅಂತ ದೊಡ್ಡವ್ರು ಹೇಳ್ತಾರೆ. ಈ ಕಲ್ಲೇಟ್ ಬಿದ್ರೆ ಹೋಗತ್ತಂತೆ, ಕಣ್ಣೇಟ್ ಬಿದ್ರೆ ಬಹಳ ಕಷ್ಟ. ಮನುಷ್ಯನ ಕಣ್ಣಿಗೆ ಮರವೇ ಸಿಡಿದು ಹೋಗುತ್ತೆ, ಇನ್ ಬದುಕು ಇನ್ಯಾವ ಲೆಕ್ಕ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಜಾಗೃತೆಯಾಗಿದ್ದು ಜೀವನನ ಮುಂದುವರಿಸ್ಕೊಳ್ತಾ ಹೋಗಿ. ನಿಮ್ಗೆಲ್ಲ ಸಹ ಚೆನ್ನಾಗಿದೆ. ಇನ್ನು ವಿದ್ಯಾರ್ಥಿಗಳಿಗಂತೂ ವಿದ್ಯಾಪ್ರಾಪ್ತಿ ತುಂಬಾ ಚೆನ್ನಾಗಾಗತ್ತೆ. ಸ್ವಲ್ಪ ಏಕಾಗ್ರತೆಯ ಕೊರತೆ ಉಂಟಾಗಬಹುದು. ಓವರ್ ಕಾನ್ಫಿಡೆನ್ಸ್, ಶನಿ ಓವರ್ ಕಾನ್ಫಿಡೆನ್ಸ್ ಅನ್ನು ಕೊಟ್ಬಿಡ್ತಾನೆ. ವಿದ್ಯಾಧಿಪತಿಯು ಚಂದ್ರನಾಗಿರೋದ್ರಿಂದ ಎಲ್ಲಾ ನನಗ್ ಗೊತ್ತು ಅನ್ನೋ ಭಾವ ಬುದ್ಧಿಗೆ ಬಂದ್ಬಿಡತ್ತೆ. ಸ್ವಲ್ಪ ಆ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಬೇಡ. ಸ್ವಲ್ಪ ಜಾಗೃತೆಯಾಗಿದ್ದು ಸರಿಯಾಗಿರ್ತಕ್ಕಂತಹ ಅಭ್ಯಾಸಗಳನ್ನ ಮಾಡ್ಕೊಳ್ತಾ ಹೋದ್ರೆ
ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬಾನೇ ಚೆನ್ನಾಗಾಗತ್ತೆ. ಆದ್ರೂ ಸಹ ನಿಮ್ಮ ಜಾತಕದಲ್ಲಿ ಏನಾದ್ರೂ ಶನಿಯ ಕಾಟವಿದೆ, ಶನಿಯ ಪೀಡನೆ ಇದೆ, ಶನಿಯಿಂದ ನಿಮಗೆ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ವಿಶೇಷವಾದಂತಹ ಪರಿಹಾರವನ್ನ ಈ ರೀತಿಯಾಗೂ ಸಹ ನೀವು ಮಾಡ್ಕೊಳ್ಬಹುದು. ಒಳ್ಳೇದಾಗ್ಲಿ. ಶನಿ ಯಾರಿಗೆ ಬಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹನುಮ ದೇವರು ಅಂತ ಹೇಳ್ತಾ ಇದ್ರೆ ಅವನಿಗೆ ಚಳಿ ಜ್ವರ ಬರೋದಂತೂ ಗ್ಯಾರಂಟಿ. ಯಾಕೆ ಅಂದ್ರೆ ಶನಿ ಹೆಸರು ಹೇಳ್ತಾ ಇದ್ದ ಹಾಗೆ ನೀವೆಲ್ಲರೂ ಚಳಿ ಜ್ವರ ಬಂದು ಮಲ್ಕೊಳ್ತೀರಾ. ಆದ್ರೆ ಶನಿಗೆ ಯಾರಾದ್ರೂ ಚಳಿ ಜ್ವರ ಹಿಡಿಸ್ತಾರೆ ಅಂತ ಹೇಳಿದ್ರೆ ಅದು ಹನುಮಂತನ ಉಪಾಸನೆಯಿಂದ ಮಾತ್ರ ಸಾಧ್ಯ. ಹಾಗಾಗಿಯೇ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ರು, ಗುರುಗಳೇ ಏನಾದ್ರೂ ಒಂದು ದಾರಿ ಹೇಳಿ ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಶನಿಯ ಪೀಡನೆ ನಮಗ್ ಸಾಕಾಗಿದೆ, ಯಾವ ಕೆಲಸದಲ್ಲೂ ಸಕ್ಸಸ್ ಆಗ್ತಾ ಇಲ್ಲ, ಏನ್ ಮಾಡಿದ್ರು ನಮ್ ಜೀವನ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದಂತಹ ಪ್ರಶ್ನೆಗೆ ನಾವು ಸಹ ಯೋಚನೆ ಮಾಡಿ ಒಂದು ಸರಳವಾದ ಉಪಾಯವನ್ನ ಹುಡುಕಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಸಹ ಕೈನಲ್ಲಿ ಆಗಬೇಕು, ಎಲ್ಲರಿಗೂ ಸಹ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಆದ್ರೆ ಅಂತಹದ್ದೇ ವಿಶೇಷವಾಗಿ ಎಲ್ಲರೂ ಮಾಡಬಹುದಾಗಿರ್ತಕ್ಕಂತಹ ಮತ್ತು ಮಾಡಲೇಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಹನುಮನ ಉಪಾಸನೆ. ಹೇಗ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಪ್ರಪಂಚದಲ್ಲೇ ಎಲ್ಲೂ ಇಲ್ಲದಂತಹ ಏಕಶಿಲೆಯಲ್ಲೇ ಹನುಮ ಮತ್ತು ಶನಿದೇವರನ್ನ ಸಮೀಕರಿಸಿ ಒಂದೇ ಕಲ್ಲಲ್ಲಿ ಕೆತ್ತಿರುವಂತಹದ್ದು. ಮುಂದೆ ಹನುಮ, ಹಿಂದೆ ಶನಿ. ಯಾಕಂದ್ರೆ ಶನಿಯನ್ನ ನೀವು ನೇರ ದೃಷ್ಟಿನಲ್ಲಿ ನೋಡೋ ಹಾಗಿಲ್ಲ. ಶನಿಯ ನೇರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಹೇಳಿದ್ರೆ ನಮಗ್ ಬಹಳ ತೊಂದರೆಗಳಾಗ್ತವೆ. ಹಾಗಾಗಿಯೇ ಶನಿಯನ್ನ ನೀವು ನೇರವಾಗಿ ಎಲ್ಲೂ ನೋಡಬೇಡಿ. ಶನಿ ದೃಷ್ಟಿ ತುಂಬಾ ಕೆಟ್ಟದ್ದು, ಗುರು ದೃಷ್ಟಿ ಬಹಳ ಒಳ್ಳೇದು. ಆದ್ರೆ ನೀವೆಲ್ಲರೂ ಏನ್ ಮಾಡ್ತೀರಾ, ಶನಿಗೆ ನೇರವಾಗಿ ಹೋಗಿ ಪೂಜೆ ಮಾಡಿ ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ತೀರಿ. ಆ ರೀತಿ ಮಾಡಕ್ ಹೋಗ್ಬಾರ್ದು. ಒಂದೇ ಕಲ್ಲಿನಲ್ಲಿ ಜಗತ್ತಿನಲ್ಲೇ ಪ್ರಪ್ರಥಮವಾಗಿ ಮಾಡಿರುವಂತಹ ಹನುಮ ಸಮೇತ ಶನಿದೇವರನ್ನ ದಕ್ಷಿಣಾಮುಖವಾಗಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ಜುಲೈ 12ನೇ ತಾರೀಕು ಶನಿ ಮಹಾಯಾಗ ಮತ್ತು ಪವಮಾನ ಹೋಮವನ್ನ ಮಾಡಿ ಆ ವಿಶೇಷವಾಗಿರ್ತಕ್ಕಂತಹ ಪ್ರಪಂಚದ ಮೊಟ್ಟ ಮೊದಲ ಹನುಮ ಸಮೇತ ಶನಿದೇವರು ಇರ್ತಕ್ಕಂತಹ ಏಕಶಿಲಾ ವಿಗ್ರಹದ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ನೀವು ನಿಮ್ಮ ಹೆಸರಿನಲ್ಲಿ ಯಾಗಕ್ಕೆ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಸ್ವತಃ ನಿಮ್ಮ ಕೈಯಾರೆ ಹನುಮ ಮತ್ತು ಶನಿದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ 11 ಪ್ರದಕ್ಷಿಣೆಯನ್ನ ಬಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಬನ್ನಿ. ಖಂಡಿತ ಹನುಮದೇವರ ಸೂಚನೆಯಂತೆ ಪ್ರಾತಃ ಕಾಲದ ಜಪದಲ್ಲಿ ಬಂದಂತಹ ಆ ವಿಶೇಷವಾದಂತಹ ಒಂದು ಸೂಚನೆಯು ಹನುಮದೇವರಿಂದಲೇ ಬಂದಿರತಕ್ಕಂಥದ್ದು. ಹಾಗಾಗಿ ಅಂತಹ ಹನುಮದೇವರೇ ಈ ರೀತಿಯಾಗಿ ಮಾಡಿದ್ರೆ ಅನುಕೂಲ ಅಂತ ನಮ್ಮ ಮನಸ್ಸಿಗೆ ತೋಚಿಸಿದ್ದಾರೆ. ಅದನ್ನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹ ಬಂದು ಪ್ರಪಂಚದ ಮೊಟ್ಟ ಮೊದಲ ಸಮೀಕರವಾಗಿರ್ತಕ್ಕಂತಹ ಹನುಮ ಮತ್ತು ಶನಿ ಇರ್ತಕ್ಕಂತಹ ಏಕಶಿಲಾ ಮೂರ್ತಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿ. ಇದಾಗಿತ್ತು ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಶನಿಯ ರೇವತಿ ನಕ್ಷತ್ರದ ಸಂಚಾರ ಮತ್ತು ಶನಿಯ ವಕ್ರತ್ಯಾಗದ ಮಧ್ಯದಲ್ಲಿ ನಡೀತಕ್ಕಂತಹ ವಿಶೇಷವಾದಂತಹ ಫಲಾನುಫಲಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾಗದ ಬಗ್ಗೆ ಮತ್ತು ದೇವತಾ ಪ್ರತಿಷ್ಠೆಯ ಬಗ್ಗೆ ಇನ್ನೇನಾದ್ರೂ ಮಾಹಿತಿಗಳು ಬೇಕು ಅಂದ್ರೆ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬನ್ನಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಮಿಥುನ ರಾಶಿಯವರ ಫಲಾನುಫಲಗಳು. ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.